ಸಕಲೇಶಪುರ ಬಳಿ ರೈಲ್ವೆ ಹಳಿಯ ಮೇಲೆ ಭಾರಿ ಪ್ರಮಾಣದ ಮಣ್ಣು ಕುಸಿತ ಉಂಟಾಗಿ ರೈಲ್ವೆ ಹಳಿಯ ಮೇಲೆ ಬಿದ್ದ ಕಾರಣ ಬೆಂಗಳೂರು ಮಂಗಳೂರು ಕಣ್ಣೂರು ಮಾರ್ಗದ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದ್ದು, ಬೆಂಗಳೂರಿನಿಂದ ಮಂಗಳೂರು ಕಣ್ಣೂರು ತಲುಪಬೇಕಿದ್ದ ಪ್ರಯಾಣಿಕರ ಸ್ಥಿತಿ ಅತಂತ್ರವಾಗಿದೆ. ಮಧ್ಯರಾತ್ರಿಯಿಂದ ಮಧ್ಯಾಹ್ನ 1 ಗಂಟೆಯ ಕಾಲ ಆಲೂರಿನ ಹಂತನಮನೆ ರೈಲ್ವೆ ನಿಲ್ದಾಣದಲ್ಲಿ ನಿಂತಲ್ಲೇ ರೈಲು ನಿಂತಿದ್ದರಿಂದ ಬೇರೆಡೆಗೆ ತೆರಳಬೇಕಿದ್ದ ಪ್ರಯಾಣಿಕರು ಪರದಾಡಿ ಕಾದು ಸುಸ್ತಾಗಿ ರೈಲು ಇಳಿದು ಆಟೋ ಬಸ್ ಹತ್ತಬೇಕಾಯಿತು. ನಿನ್ನೆ ರಾತ್ರಿಯಿಂದಲೂ ಕೂಡ ರೈಲ್ವೆ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳದೆ ಪ್ರಯಾಣಿಕರಿಗೆ ಸರಿಯಾದ ಮಾಹಿತಿ ಮತ್ತು ಮೂಲಭೂತ ಸೌಕರ್ಯಗಳನ್ನು ಒದಗಿಸದೆ ಪ್ರಯಾಣಿಕರ ಪಾಡು ಹೇಳತೀರದಾಗಿದೆ. ಇದರಿಂದಾಗಿ ಮಂಗಳೂರು ಬೆಂಗಳೂರು ಸೇರಿದಂತೆ ಬೇರೆಡೆಗೆ ತೆರಳುವ ಪ್ರಯಾಣಿಕರು ರಾತ್ರಿ ಇಡೀ ನಿಲ್ದಾಣದಲ್ಲೇ ಬೀಡು ಬಿಟ್ಟಿದ್ದು, ಇನ್ನೇನು ಕೆಲ ಹೊತ್ತಿನಲ್ಲೇ ರೈಲು ಹೊರಡಲಿದೆ ಎಂದು ಕೊಂಡ ಪ್ರಯಾಣಿಕರು ಕಾದು ಹೈರಾಣಾಗಿದ್ದಾರೆ. ಪ್ರಯಾಣಿಕರಾದ ಸಾಜಿಲ್, ಸುಮಂತ್, ಅಪರ್ಣಾ ಮಾತನಾಡಿ, ನಾವು ಬೆಂಗಳೂರಿನಿಂದ ಆ ರಾತ್ರಿ 9 ಗಂಟೆಗೆ 1000ಕ್ಕೂ ಹೆಚ್ಚು ಪ್ರಯಾಣಿಕರನ್ನ ಒಳಗೊಂಡ ಕೆಎಸ್ಆರ್ ಬೆಂಗಳೂರು ಕಣ್ಣೂರು ರೈಲು ಮಧ್ಯರಾತ್ರಿಯಿಂದ ಆಲೂರು ರೈಲು ನಿಲ್ದಾಣದಲ್ಲೇ ನಿಂತಿದೆ. ನಾವು ರಾತ್ರಿ ಸಮಯ ಆಗಿದ್ದರಿಂದ ಮಲಗಿದ್ದು ರೈಲು ಚಲಿಸುತ್ತಿದೆಯೋ ಇಲ್ಲವೋ ಗೊತ್ತಾಗಲಿಲ್ಲ. ಮುಂಜಾನೆ ನೋಡಿದ್ರೆ ರೈಲು ನಿಂತಲ್ಲೇ ನಿಂತಿದೆ. ಮುಂಜಾನೆಯಿಂದಲೂ ಜನರು ಬೋಗಿಯಲ್ಲಿ ನೀರಿನ ವ್ಯವಸ್ಥೆ ಇಲ್ಲದೆ ಪರದಾಡ್ತಿದ್ದಾರೆ. ರೈಲ್ವೆ ಅಧಿಕಾರಿಗಳು ನಮಗೆ ಯಾವುದೇ ಸೂಕ್ತ ವ್ಯವಸ್ಥೆ ಮಾಡ್ತಿಲ್ಲ. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ ಯಾವುದನ್ನು ನಮಗೆ ಕಲ್ಪಿಸಿಲ್ಲ. ಇಲ್ಲಿನ ಸ್ಥಳೀಯ ಗ್ರಾಮಸ್ಥರು ನಮಗೆ ಬಿಸ್ಕೆಟ್ ಮತ್ತು ನೀರು ಹಾಗೂ ತಿಂಡಿ ವ್ಯವಸ್ಥೆಯನ್ನ ನೀಡಿದ್ದಾರೆ. ಕುಡಿಯುವ ನೀರು, ಬಿಸ್ಕೆಟ್, ತಿಂಡಿ ವ್ಯವಸ್ಥೆ ಮಾಡಿದ ಸ್ಥಳೀಯ ಗ್ರಾಮಸ್ಥರಿಗೆ ಹಾಗೂ ಸಮಾಜ ಸೇವಕರಿಗೆ ಕೃತಜ್ಞತೆ ಸಲ್ಲಿಸಿ, ರೈಲ್ವೆ ಅಧಿಕಾರಿಗಳು ಮಾತ್ರ ನಮಗೆ ಏನನ್ನೂ ನೀಡಿಲ್ಲ. ಅಲ್ಲದೆ ನಾವು ಬೇರೆಡೆಗೆ ಹೋಗುವುದಕ್ಕೆ ಯಾವುದೇ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಿಕೊಟ್ಟಿಲ್ಲ. ಇದರಿಂದ ನಮಗೆ ತುಂಬಾ ತೊಂದರೆ ಉಂಟಾಗಿದೆ. ಇನ್ನು ಹೆಣ್ಣು ಮಕ್ಕಳು ಹಾಗೂ ವಯಸ್ಸಾದವರ ಸ್ಥಿತಿ ಹೇಳುವಂತಿಲ್ಲ. ಕೂಡಲೇ ನಮಗೆ ಪರ್ಯಾಯ ವ್ಯವಸ್ಥೆ ಮಾಡಿ ಸಂಚಾರಕ್ಕೆ ಸಹಾಯ ಮಾಡಬೇಕೆಂದು ಮನವಿ ಮಾಡಿಕೊಂಡರು. ಇಲ್ಲಿ ತನಕ ಯಾವುದೇ ಫೆಸಿಲಿಟಿ ಬಂದಿಲ್ಲ ಸರ್. ನಮ್ಗೆ ನಾವು ನಿಜವಾಗ್ಲೂ ಹೇಳ್ತಾ ಇದ್ರೆ ಯಾವುದೇ ಒಂದು ಫೆಸಿಲಿಟಿ ಇಲ್ಲಿ ತನಕ ಬಂದಿಲ್ಲ. ನಾವು ಒಂದು 5-6 ಸಲ ಬಂದು ಕೇಳಿದೀವಿ, ಏನಾದರೂ ಆಲ್ಟ್ರೇಷನ್ ಮಾಡ್ಕೊಡ್ತೀವಿ ಅಂತ. ಇಲ್ಲಿ ತನಕ ಮಾಡ್ಕೊಡ್ತೀವಿ, ಇನ್ಫಾರ್ಮೇಶನ್ ಬಂದಿಲ್ಲ. ಹೈಯರ್ ಅಥಾರಿಟಿಯಿಂದ ನಮಗೆ ಫೋನ್ ಮಾಡ್ತಿದ್ದಾರೆ, ಇನ್ಫಾರ್ಮೇಶನ್ ಬಂದಿಲ್ಲ, ಇದೇ ಹೇಳ್ತಿದ್ದಾರೆ ಹೊರತು ಬೇರೆ ಯಾವುದೇ ಇನ್ಫಾರ್ಮೇಶನ್ ನಮ್ಗೆ ಇಲ್ಲಿ ತನಕ ಕೊಟ್ಟಿಲ್ಲ. Sir, I don't know how we can travel back to Assam from I think this is such a rural area, so I don't think we can get buses, and they haven't given any notice that we'll get a bus a day. I don't think they're arranging for any buses. I'm not sure about that. ನನ್ನ ಹೆಸರು ಸುಮಂತ್ ಅಂತ ಹೇಳಿ, ನಾನು ನಿನ್ನೆ ರಾತ್ರಿ ಬೆಂಗಳೂರಿಂದ ಮಂಗಳೂರಿಗೆ ಪ್ರಯಾಣ ವಹಿಸಿದ್ವಿ. ಸುಮಾರು 8:45ಗೆ. ಬೆಳಗಿನ ಜಾವ 4:15 ಗಂಟೆ ಸಮಯದಲ್ಲಿ ಟ್ರೈನ್ ಬಂದು ಇಲ್ಲಿ ಸ್ಟಾಪ್ ಆಯಿತು. ಸ್ಟಾಪ್ ಆದ ನಂತರ ಮುಂದೆ ಎಲ್ಲೆಲ್ಲೋ ಲ್ಯಾಂಡ್ ಸ್ಲೈಡ್ ಆಗಿದೆ ಅಂತೇಳಿ ಇಲ್ಲೇ ಸ್ಟಾಪ್ ಮಾಡಿಬಿಟ್ರು ಬೆಳಗ್ಗೆಯಿಂದನೂ. ಅವರು ರೈಲ್ವೆ ಸ್ಟೇಷನ್ ಅವರು ಏನೂ ರೆಸ್ಪಾನ್ಸ್ ಮಾಡಲಿಲ್ಲ. ಇಲ್ಲಿನ ಸ್ಥಳೀಯರು ಮತ್ತು ಜೀವಧಾರೆ ಟ್ರಸ್ಟ್ ಅವರು ನೀರು ಮತ್ತು ಬಿಸ್ಕೆಟ್ಸು, ತಿಂಡಿ ವ್ಯವಸ್ಥೆ ಮಾಡಿಕೊಟ್ರು. ಇವಾಗ ಪೊಲೀಸ್ ಅವರೆಲ್ಲ ಬಂದು ಎಲ್ಲ ಕ್ಲಿಯರ್ ಮಾಡ್ತಿದ್ದಾರೆ. ಮತ್ತೆ ಈ ಟ್ರೈನ್ ವಾಪಸ್ ಕಳಿಸ್ತಿದ್ದಾರೆ. ಮಂಗಳೂರಿಗೆ ಹೋಗ್ತಿಲ್ಲ ಅದು. ಮಂಗಳೂರಿಗೆ ಹೋಗೋರಿಗೆ ಏನು ವ್ಯವಸ್ಥೆ ಮಾಡಲಿಲ್ಲ. ಅವರು ಇಲ್ಲೇ ಟ್ರಾನ್ಸ್ಪೋರ್ಟೇಷನ್ ಯೂಟಿಲೈಸ್ ಮಾಡಿಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ತುಂಬ ಸಮಸ್ಯೆ ಆಗಿದೆ ಇವತ್ತಿಂದ. ಬೆಳಗ್ಗೆಯಿಂದನೂ ಇಲ್ಲೇ ಇದ್ದೀವಿ. ಇವಾಗ ಮಂಗಳೂರಿಗೆ ಪ್ರಯಾಣ ವಹಿಸೋಕ್ಕೆ ನಮ್ಮ ಸ್ವಂತ ಖರ್ಚಿನಲ್ಲೇ ಬೇರೆ ಕಡೆ ಡೈವರ್ಟ್ ಮಾಡ್ಕೊಂಡು ಹೋಗ್ತಿದ್ದೀವಿ ಸರ್.